ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಬೂಸ್ ತಂಡಕ್ಕೆ ದೊಡ್ಡ ಸಂಕಷ್ಟ ಅಂತ ಹೇಳಬೇಕು ಗುರು. ಯಾಕಂತಂದರೆ ರೈಡರ್ಸ್ಗಳು ತುಂಬಾ ಕಳಪೆ ಆಟ ಆಡಿದರೆ ಪ್ರ್ಯಾಕ್ಟಿಸ್ ಮ್ಯಾಚಲ್ಲಿ ಅಂತ ಹೇಳಬೇಕು. ಯಾವ ರೀತಿ ಆಟ ಆಡಿದರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ, ಯಾರ್ಯಾರು ಯಾವ ರೀತಿ ಆಟ ಆಡಿದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪರ್ಸೆಂಟ್ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಲಾಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರು ಬೂಸ್ರು ತೆಲುಗು ಇಂಡಸ್ಟ್ರಿ ಚೆನ್ನಾಗಿ ಆಟ ಆಡಿ ಗೆದ್ರು ಅಂತ ಹೇಳಬೇಕು. ಆದರೆ ನೆಕ್ಸ್ಟ್ ಬರೋದು UP ಯೋಧ ಅಂತ ಹೇಳಬೇಕು, ಮತ್ತೆ UP ಯೋಧ ತಂಡ ಇರೋದು ಅಂತ ಹೇಳಬೇಕು. UP ಯೋಧರು ಕೂಡ ಸೇಡ್ನ ತಿಳಿಸ್ಕೋಬೇಕು, ನಮ್ಮ ಬೆಂಗಳೂರು ಬೂಸ್ರದ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರ್ತಾರೆ ಅಂತ ಹೇಳಬೇಕು. ಯಾಕಂದರೆ ಇದೇ ಸೀಸನಲ್ಲಿ ಅವ್ರು ಸೋತಿದ್ರು UP ಯೋಧರು ಅಂತ ಹೇಳ್ತೀನಿ. ಈಗ ಮತ್ತೊಮ್ಮೆ UP ಯೋಧರನ್ನು ಎದುರಿಸ್ಕೋಬೇಕು ನಮ್ಮ ಬೆಂಗಳೂರು ಬೂಸ್ರು ಅಂತ ಹೇಳ್ತೀನಿ. UP ಯೋಧ ತಂಡವನ್ನು ಸೋಲಿಸಬೇಕು ಅಂತ ನಮ್ಮ ಬೆಂಗಳೂರು ಬೂಸ್ರು ರೈಡರ್ಸ್ ಚೆನ್ನಾಗಿ ಆಡಬೇಕು ಅಂತ ಹೇಳ್ತೀನಿ. ಆದರೆ ಇವತ್ತು ರೈಡರ್ಸ್ಗಳು ಪ್ರಾಕ್ಟೀಸ್ ಮ್ಯಾಚ್ ತುಂಬಾ ಕಳಪೆ ಆಟ ಆಡಿದ್ರು ಅಂತ ಹೇಳಬೇಕು. ಡಿಫೆಂಡರ್ಸ್ಗಳು ಮಿಂಚಿದ್ದಾರೆ ಅಂತ ಹೇಳಬೇಕು. ಅವ್ರು ರೈಡಿಂಗ್ ಅಷ್ಟೊಂದು ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳಬೇಕು. ಭರತ್ ಅವರು ಸ್ವಲ್ಪ ತಕ್ಕಮಟ್ಟಿಗೆ ಚೆನ್ನಾಗಿ ಆಟ ಆಡೋದು ಅಂತ ಹೇಳಬೇಕು. ಭರತ್ ಅವರು 8 ರೈಟ್ ಪಾಯಿಂಟ್ ತಗೊಂಡ್ರು ಅಂತ ಹೇಳಬೇಕು. ಇನ್ನು ವಿಕಾಸ್ ಕೊಂಡಲ್ ಅವರು 5 ರೈಟ್ ಪಾಯಿಂಟ್ ತಗೊಂಡ್ರು ಅಂತ ಹೇಳಬೇಕು. ಇನ್ನು ನೀರಜ್ ನವಲ್ ಅವರು 3 ರೈಟ್ ಪಾಯಿಂಟ್ ತಗೊಂಡ್ರು ಅಂತ ಹೇಳಬೇಕು. ಇನ್ನು ಡಿಫೆಂಡಿಂಗ್ ಅಲ್ಲಿ ಮಿಂಚಾಕಿರು ಅಂತ ಹೇಳಬೇಕು. ಸರ್ಜಿತ್ ಅವರು 4 ಟ್ಯಾಕಲ್ ಪಾಯಿಂಟ್, ಸೌರಭ್ ನಂದನ್ ಅವರು 3 ಟ್ಯಾಕಲ್ ಪಾಯಿಂಟ್, ಅಮನ್ ಅವರು 2 ಟ್ಯಾಕಲ್ ಪಾಯಿಂಟ್ ತಗೊಂಡ್ರು ಅಂತ ಹೇಳಬೇಕು. ಇನ್ನು ಸಬ್ಸ್ಟಿಟ್ಯೂಷನ್ ಆಗಿ ಬಂದಂತ ವಿಶಾಲ್ ಅವರು ಕೂಡ 2 ಟ್ಯಾಕಲ್ ಪಾಯಿಂಟ್ ತಗೊಂಡ್ರು ಅಂತ ಹೇಳಬೇಕು. ಇನ್ನು ಕರ್ನಾಟಕದೊಳಗೆ ರಕ್ಷಿತ್ ಅವರು 5 ರೈಟ್ ಪಾಯಿಂಟ್ ತಗೊಂಡ್ರು ಅಂತ ಹೇಳಬೇಕು. ಅವರು ಕೂಡ ಚೆನ್ನಾಗಿ ಆಟ ಆಡ್ರು ಅಂತ ಹೇಳಬೇಕು ಗುರು. ಇನ್ನು ಅದೇ ಬಿಡ್ತು ಅಂತಂದ್ರೆ ಮೋಹಿತ್ ಅವರು 2 ರೈಟ್ ಪಾಯಿಂಟ್ ತಗೊಂಡ್ರು ಅಂತ ಹೇಳಬೇಕು. ಇನ್ನು ಸಚಿನ್ ಅವರು ಕೂಡ 2 ರೈಟ್ ಪಾಯಿಂಟ್ ತಗೊಂಡ್ರು ಅಂತ ಹೇಳಬೇಕು. 1 ಟ್ಯಾಕಲ್ ಪಾಯಿಂಟ್ ಕೂಡ ಹೌದು ಅಂತ ಹೇಳಬೇಕು. ಇವತ್ತಿನ ಪ್ರಾಕ್ಟೀಸ್ ಮ್ಯಾಚ್ ಹೀಗಿತ್ತು ಅಂತ ಹೇಳಬೇಕು. ನಮ್ಮ ರೈಡರ್ಸ್ಗಳು ಮೇನ್ ರೈಡರ್ಸ್ ವಿಕಾಸ್ ಕೊಡಲ್ಲ, ಭರತ್ ಅವರು ಓಪನ್ ಅಪ್ ಆಗ್ತಿಲ್ಲ ಅಂತ ನಮಗೆ ತುಂಬಾ ಬೇಸರ ಆಗ್ತಿದೆ ಅಂತ ಹೇಳಬೇಕು. ಓಪನ್ ಅಪ್ ಆಗಬೇಕು ನೆಕ್ಸ್ಟ್ ಮ್ಯಾಚ್ UP ಇರುತ್ತೆ ಅಂತ ಹೇಳ್ತೀನಿ ಗುರು. ನೀವೇ ಕಳ್ಸೋ ಕಮೆಂಟ್ ಮಾಡಿ ಗುರು. ಸಿಗೋಣ ನೆಕ್ಸ್ಟ್ ವಿಡಿಯೋ. ಟಾಟಾ ಬಾಯ್, ಬಂದ ನಮಸ್ಕಾರ. ಜೈ ಬೆಂಗಳೂರು ಬೂಸ್. ಈ ಸಲ ಕಪ್ ನಮ್ದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸಿ ಯು ಸೋನ್.